ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ನಾವು ಅನುದಾನ ರಹಿತ ಶಾಲೆಗಳ ಶಿಕ್ಷಕರು ಅನುದಾನ ಮತ್ತು ವೇತನಕ್ಕಾಗಿ ಬೇಡಿಕೆ ಸಲ್ಲಿಸಿ ಆ ಹೋರಾಟ ಯಾವಾಗ ಅರಣ್ಯ ರೋದನವಾಯಿತೋ ಆವಾಗ ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿದಂಥ ಘಟನೆಯ ಬಗ್ಗೆ ಮಾತಾಡ್ತಿದ್ವಿ. ವೈ.ಎ. ನಾರಾಯಣಸ್ವಾಮಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನಸಭಾ ಸದಸ್ಯರು ಒಂದಷ್ಟು ಗಂಭೀರವಾದಂಥ ಆರೋಪಗಳನ್ನು ಮಾಡಿದರು. ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಸಚಿವರ ಮಾತುಗಳನ್ನು ಅಧಿಕಾರಿಗಳು ಕೇಳೋದಿಲ್ಲ ಮತ್ತು ಒಂದು ಫೈಲ್ ಸಂಪೂರ್ಣವಾಗಿ ಮೂವ್ ಆಗಿ ಸಹಿ ಆಗಬೇಕು ಅಂದರೆ 20 ಲಕ್ಷದ ತನಕ ಲಂಚ ಕೊಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ನಾರಾಯಣಸ್ವಾಮಿ ಅವರೇ, ನಾನು ಕೂಡ ಕೆಲವಷ್ಟು ಶಿಕ್ಷಕರ ಅಳಲುಗಳನ್ನು ಕೇಳಿದ್ದೀನಿ. ಲಂಚ ಕೊಡೋದಕ್ಕೆ ಚಂದ ಎತ್ತಿದಂಥ ಪ್ರಕರಣಗಳು ಕೂಡ ನಡೆದಿವೆ. 500 ರೂಪಾಯಿ 1000 ರೂಪಾಯಿ ಅಧಿಕಾರಿಗಳಲ್ಲಿ ಲಂಚ ಕೊಡೋದಕ್ಕೆ. ನಿಜಾನ ಇದು? ಯಾಕೆ ಕೊಡಬೇಕಾಗತ್ತೆ? ಇದನ್ನ 100ಕ್ಕೆ 100 ಭಾಗ ಸತ್ಯ. ಇದು ಶಿಕ್ಷಣ ಇಲಾಖೆ ಒಂದು ಸಾಗರ ಇದ್ದ ಹಾಗೆ. ಅದರಲ್ಲಿ ಬರುವ ಫೈಲ್ಗಳ ಸಂಖ್ಯೆ ಬಹುಶಃ ಅಧಿಕಾರಿಗಳ ಲೆಕ್ಕ ಇಲ್ಲ, ಅಷ್ಟು ಫೈಲ್ ಬರ್ತದೆ. ಪ್ರತಿಯೊಬ್ಬರೂ ಅನುದಾನಕ್ಕೆ ಬರ್ತಾರೆ. ಅನುದಾನಕ್ಕೆ ಬಂದ ಫೈಲು ಎಲ್ಲಿ ಜನ್ರೇಟ್ ಆಗುತ್ತೆ ಅಂದರೆ BO ಕಚೇರಿಯಿಂದ ಇನ್ಸ್ಪೆಕ್ಷನ್ ಶುರುವಾಗುತ್ತೆ. ಅದಾದಮೇಲೆ DD ಆಫೀಸರ್ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಸ್ ಟೀಮ್ ಹೋಗಿ ಬರ್ತಾರೆ. ಅದಾದಮೇಲೆ ಎಜುಕೇಷನ್ ಆಫೀಸರ್ಸ್ ಹೋಗಿ ಬರ್ತಾರೆ. ಅದಾದಮೇಲೆ DD ಹೋಗಿ ಬರ್ತಾರೆ. ಅದಾದಮೇಲೆ ಫೈಲ್ ರೆಡಿ ಮಾಡಿ ಜಿಲ್ಲಾ ಪಂಚಾಯತಿ CEO ನೇತೃತ್ವದ ಸಮಿತಿ ಕ್ಲಿಯರ್ ಮಾಡಿ CEO ಹೋಗಿ ಡೈರೆಕ್ಟರ್ ಆಫೀಸ್ ಕಳಿಸ್ತಾರೆ. ಡೈರೆಕ್ಟರ್ ಆಫೀಸಿಂದ ಕಮಿಷನರ್ ಹತ್ರ ಹೋಗಿ ಅಲ್ಲೊಂದು ಕಮಿಟಿ ಮಾಡ್ತಾರೆ. JD ಹಂತದಲ್ಲಿ ಕಮಿಟಿ, ಆ ಕಮಿಟಿ ಹೋಗ್ತದೆ. ಆ ಕಮಿಟಿ ಹೋಗಿ ರಿಪೋರ್ಟ್ ಬರ್ತದೆ. ಒಂದು ಅರ್ಥದಲ್ಲಿ ನೀವು ಹೇಳೋದನ್ನು ನೋಡಿದರೆ ಈ ಪ್ರಾಸೆಸ್ ಇಷ್ಟು ಲೆಂದಿ ಆಗಿರೋದ್ರಿಂದಾನೇ ಭ್ರಷ್ಟಾಚಾರ ಬಹಳ ಜಾಸ್ತಿ. ಹೇಳ್ತೀನಿ ಕೇಳಿ, ಒಂದು ನಿಮಿಷ. ಒಂದೇ ಒಂದು ಫೈಲು ED 59 SEP ಅನ್ನೋ ಫೈಲು 2002ರಲ್ಲಿ ವೆಂಕಟೇಶಯ್ಯ ಅಂತ SLC ಬೋರ್ಡ್ ಡೈರೆಕ್ಟ್ರು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಟ್ಟಿದ್ದರು. ಅದಾದಮೇಲೆ 2013 ಜನವರಿಯಲ್ಲಿ ನಾಗೇಂದ್ರ ಪ್ರಸಾದ್ ಅಂತ ಒಬ್ಬ ಆಫೀಸರು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಟ್ಟರು. ಅದಾದಮೇಲೆ 2013 ಮೊನ್ನೆ ನವಂಬರಲ್ಲಿ ಜಯಕುಮಾರ್ ಅನ್ನೋ ರಿಪೋರ್ಟ್ ಕೊಟ್ಟರು. ಅಂದರೆ ತಾವು ಅರ್ಥ ಮಾಡ್ಕೋಬೇಕು, ಇವರಿಗೆ ಒಂದು ಶಾಲೆಗೆ ಎಷ್ಟು ಕಮಿಟಿಗಳು ಕಳಿಸ್ಕೊಡ್ತಾರೆ ಇವರು ರಾಜ್ಯದಿಂದ. ಅದಕ್ಕೆ ಮೊದಲು 5 ಕಮಿಟಿ ಹೋಗಿರುತ್ತೆ. ಟೋಟಲಿ 8 ಕಮಿಟಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ತಾವು ಅರ್ಥ ಮಾಡ್ಕೋಬೇಕು ಈ ಇನ್ಸ್ಪೆಕ್ಷನ್ ಉದ್ದೇಶ ಏನು ಅಂತ. ಇನ್ಸ್ಪೆಕ್ಷನ್ ಹೋಗೋ ಮೊದಲೇ ಫಿಕ್ಸ್ ಮಾಡಿರ್ತಾರೆ. ಸರ್, ಈಗ ಈ ಶಿಕ್ಷಕರ ಬೇಡಿಕೆ ಏನಿದೆ, ಈ ಬೇಡಿಕೆಗಳನ್ನು ಈಡೇರಿಸಿ ಅನುದಾನ ಮತ್ತು ವೇತನಗಳನ್ನು ಕೊಟ್ಟುಬಿಟ್ರೆ ಸರ್ಕಾರಕ್ಕೆ ಎಷ್ಟು ಹೊರೆ ಆಗುತ್ತೆ? ಸರ್, ಇದಕ್ಕೆ ಒಂದು ವಿಚಾರ ಹೇಳ್ತೀನಿ ಸರ್. ಇದಕ್ಕೆ ಇವಾಗ ಇರೋದು ಫೈಲು 345 ಫೈಲ್ ನಂಬರ್ ಒಂದೇ ಫೈಲ್ ಸರ್. 274 ಶಾಲಾ ಕಾಲೇಜುಗಳು, ಅರ್ಹತೆ ಇರುವ ಶಾಲಾ ಕಾಲೇಜುಗಳು. ನಾವು ಯಾರೂ ಅರ್ಹತೆ ಇಲ್ಲದೆ ಇರೋ ಶಾಲಾ ಕಾಲೇಜು ಬಗ್ಗೆ ಮಾತಾಡ್ತಾನೆ ಇಲ್ಲ. ನಿಮ್ಮ ಗೈಡ್ಲೈನ್ಸ್ ಪ್ರಕಾರ ಯಾವ ಅರ್ಹತೆ ಎಲ್ಲ ಅರ್ಹತೆ ಪೂರೈಸಿ ಫೈಲು ಎಲ್ಲ ಇಲ್ಲಿ ಬಂದಿರೋ ಫೈಲನ್ನು ಕ್ಲಿಯರ್ ಮಾಡಿ ಅಂತ ಅಷ್ಟೇ ಕೇಳ್ತಾ ಇದ್ದೀವಿ. ಶಿಕ್ಷಣ ಸಚಿವರ ಹತ್ರ 10 ಸಲ ಹೋಗಿದ್ದೀವಿ ಸರ್. ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಈ ಫೈಲ್ ಎತ್ತಿ ಬಿಸಾಕಿದ್ದಾರೆ. ಈ ಕಡೆಗೆ ಫೈಲ್ ಎತ್ತಿ ತೆಗೆದು ನೋಡಿಲ್ಲ. ನಾನು ಶಿಕ್ಷಣ ಸಚಿವರನ್ನು ಕೇಳಿದರೆ, ಸರ್ ನನ್ನ ಕೆಲಸ ಮುಗಿದು ಸರ್, ನಾನು FD ಕಳಿಸ್ಬಿಟ್ಟಿದ್ದೀನಿ ಸರ್, ಇನ್ನು ಅವ್ರು ಮಾಡ್ಬೇಕು ಸರ್ ಅಂತಾರೆ. ಆ FDಗೆ ಹೋದರೆ, ಸರ್ CM ಅವ್ರು ಬ್ಯುಸಿ ಇದ್ದಾರೆ ಸರ್, ಮಾಡೋಕ್ಕಾಗಲ್ಲ ಸರ್, ಇನ್ನು ಫೈನಾನ್ಸ್ ಇದು ಮಾಡಬೇಕು ಅದು ಮಾಡಬೇಕು ಅಂತ ಹೇಳ್ತಾರೆ. ಹೀಗಾಗಿ ಈ ಫೈಲು 6 ತಿಂಗಳಿಂದ ಫೈಲ್ ನಂಬರ್ ED 345 ಅನ್ನೋ ಫೈಲು ಇನ್ನು FD ಶಿಕ್ಷಣ ಇಲಾಖೆ ಮಧ್ಯೆ ಫುಟ್ಬಾಲ್ ಆಡ್ದಂಗೆ ಆಡ್ತಾ ಇದೆ. ಅದೊಂದು ಫೈಲ್ನ ಕಾರಣಕ್ಕಾಗಿ ಎಷ್ಟು ಜನ ಶಿಕ್ಷಕರು ಈ ತ್ರಿಶಂಕು ಸ್ಥಿತಿಯಲ್ಲಿ? ಈ ಒಂದು ಫೈಲ್ ಕಾರಣಕ್ಕಾಗಿ ಸುಮಾರು 1,800-2,000 ಜನ ಶಿಕ್ಷಕರು ಇವತ್ತು ಬೀದಿಗೆ ಬಂದಿದ್ದಾರೆ. ಅವರಿಗೆ ಅನುದಾನ ಮತ್ತು ವೇತನ ಕೊಡೋದಕ್ಕೆ ಎಷ್ಟು ಟೋಟಲ್ ಅಮೌಂಟ್ ಎಷ್ಟು ಬೇಕು, ದುಡ್ಡು ಎಷ್ಟು ಬೇಕು? ನನಗೆ ಅನಿಸ್ತದೆ ಇಷ್ಟೊಂದು ಫೈಲ್ ಕ್ಲಿಯರ್ ಮಾಡೋಕ್ಕೆ ಒಂದು 30-35 ಕೋಟಿ ಬೇಕಾಗುತ್ತೆ. 30-35 ಕೋಟಿ ರೂಪಾಯಿ ಅಷ್ಟೇ. ಇವರು ಮಠಮಾನ್ಯಗಳಿಗೆ ಕೊಡುವ ದುಡ್ಡಿನ ಕಾಲು ಭಾಗ ಅಲ್ಲ, 1%. ಅದೇನು ಅವರೇನು ಅನ್ಯಾಯವಾಗಿ ಕೇಳ್ತಾ ಇಲ್ಲ. ನಾವು ನೋಡಿ ಸರ್, ಇನ್ನೊಂದು ವಿಚಾರ ಹೇಳ್ತೀನಿ ತಮಗೆ. ಈ ನೆರೆ ಬಂತಲ್ಲ, ಆ ನೆರೆ ಬಂದಾಗ ಆರ್ಥಿಕ ಮಿತಿವ್ಯಯ ಅನ್ನೋ ಒಂದು ಕಟ್ಟಳೆಯನ್ನು ಶಿಕ್ಷಣ ಇಲಾಖೆಗೆ ಹಾಕ್ಬಿಟ್ರು. ಅದಕ್ಕೆ ಮೊದಲೇ ಈ ಸ್ಕೂಲ್ಗಳೆಲ್ಲ ಎಲಿಜಿಬಿಲಿಟಿಗೆ ಬಂದು ಇನ್ಸ್ಪೆಕ್ಷನ್ ಆಗಿ ರೆಡಿಯಾಗಿ ಸೈನು ಆಗಿತ್ತು. ಸೈನ್ ಆದಮೇಲೆ ಆರ್ಥಿಕ ಮಿತಿವ್ಯಯ ವಾಪಸ್ ತೆಗೆದ ಮೇಲೆ ಇನ್ನೂ ಸಲ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಸೈಕಲ್ ತಿರುಗಿ ಶುರು ಮಾಡಿದ್ರು. ಹಾಗಾಗಿ ಹೇಳುವಂಥದ್ದು ಪ್ರತಿ ಇನ್ಸ್ಪೆಕ್ಷನ್ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿ. ಇನ್ಸ್ಪೆಕ್ಷನ್ ಅಲ್ಲೂ ದುಡ್ಡಿಲ್ಲದೆ ಮಾಡೋದೇ ಇಲ್ಲ. ನಾನು 100ಕ್ಕೆ 100 ಭಾಗ ಹೇಳ್ತೀನಿ. ನನಗೆ ಯಾಕೆಂದರೆ 5 ಜಿಲ್ಲೆಗಳ MLC ನಾನು. ಎಲ್ಲ ಶಾಲಾ ಕಾಲೇಜಿಗೆ ಬಹುಶಃ ನನ್ನಷ್ಟು ತಿರುಗೋ ವ್ಯಕ್ತಿ ಬಹುಶಃ ನನಗೆ ಗೊತ್ತಿಲ್ಲ ಯಾರು ತಿರ್ತಾರೋ. ಬಟ್ ನಾನಂತೂ ವಾರಕ್ಕೆ 4 ದಿನ ಶಾಲಾ ಕಾಲೇಜಿಗೆ ಹೋಗ್ತೀನಿ. ಎಲ್ಲರ ವಿಚಾರ ಗೊತ್ತಿದೆ ನನಗೆ. ಯಾರು ಇನ್ಸ್ಪೆಕ್ಷನ್ಗೆ ಹೋದರೆ ಏನಾಗ್ತದೆ, ಯಾರ್ಯಾರು ರೇಟ್ ಎಷ್ಟು ಏನು ಎಲ್ಲ ಗೊತ್ತಿದೆ ನನಗೆ. ಬೇಕಾದ್ರೆ ನೀವು ಡಿಸ್ಕಷನ್ ಕರೀರಿ, ನಾನು ಎಲ್ಲ ಬಿಚ್ಚಿ ಎಲ್ಲರೂ ಹೇಳ್ತೀನಿ ಏನು ಕತೆ ಅಂತ. ಇಂಥ ವ್ಯವಸ್ಥೆಯಲ್ಲಿ
ಕಿಮ್ಮನೆ ರತ್ನಾಕರ್ ಅವರು ನಮಗೆ ಸುಳ್ಳು ಹೇಳಿ ಸರ್, ಈಗ ಎರಡು ಸುಳ್ಳು ತಿಂಗಳು- ಸುಳ್ಳು ಹೇಳಿ 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 ನಮಗೊಂಥರ ನಮ್ಮನ್ನ ಒಂಥರ ನಮಗೆ ಒಂಥರ ಮಗ್ಬುಜ ಎರೆದ್ಬಿಟ್ಟಿದ್ದಾರೆ. ಯಾವಾಗಲಾದರೂ ಪ್ರಶ್ನೆ ಎತ್ತಿದ್ರೆ ಸರ್ 2 ದಿನ ಟೈಮ್ ಕೊಡಿ ಸರ್, ಮಾಡಿಬಿಡ್ತೀನಿ ಸರ್, 2 ದಿನ ಟೈಮ್ ಕೊಡಿ ಮಾಡ್ತೀನಿ. ಮನೆ ಬೆಳಗಾಮಲ್ಲಿ 3ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಮೀಟಿಂಗ್ ಕರೆದ್ರು. ಆ ಮೀಟಿಂಗಲ್ಲಿ ಅವ್ರು ನಮ್ಮ ಕಣ್ಣು ಮುಂದೆ ಹೇಳಿದ್ರು, ಈ 274 ಶಾಲೆಯಲ್ಲಿ 162 ಶಾಲೆಗೆ ಅಪ್ರೂವಲ್ ಸಿಕ್ಕಿಬಿಟ್ಟಿದೆ CM ಹತ್ರ ಅಂತ ನಮ್ಮ ಕಣ್ಣು ಮುಂದೆ, ನಾನೊಬ್ಬನಲ್ಲ, ಹೊರಟ್ಟಿ ಆದ ಎಲ್ಲ MLCಗಳ ಮುಂದೆ ಹೇಳಿದ್ರು, ಅಧಿಕಾರಿಗಳ ಮುಂದೆ ಹೇಳಿದ್ರು. ಆದರೆ ಮೊನ್ನೆ ಹೋಗಿ ಹೇಳಿದ್ರೆ ಹಾಗಲ್ಲ ಸರ್, ನಮ್ಮಿಂದ ಕ್ಲಿಯರ್ ಆಗಿ ಅಲ್ಲಿ ಹೋಗಿದೆ ಸರ್ ಅಂತ ಹೇಳ್ತಾರೆ. ನಾವೇನು ಮಾಡೋದು? ಈ ಶಿಕ್ಷಕರಿಗೆ ಊಟ ಕಾಸಿಲ್ಲ ಸರ್, ಮಲಗಕ್ಕೆ ಜಾಗ ಇಲ್ಲ. ನಮ್ಮ LHL ಬಂದು ಮಲಗ್ತಾರೆ ಶಿಕ್ಷಕರು, ಧರಣಿ ಮಾಡ್ತಾರೆ ಪಾಪ. ಆ ಮಟ್ಟದಲ್ಲಿ ಅವರು ಬಹಳ ಬಹಳ ಕುಂದು ಹೋಗ್ಬಿಟ್ಟಿದ್ದಾರೆ. ಅವರು ಅವನ ಜೀವನದಲ್ಲಿ ಇನ್ನು ನಾವೇನಕ್ಕೆ ಬದುಕಿದ್ದೀವಿ ಅನ್ನೋ ಮಟ್ಟಕ್ಕೆ ಬಂದವ್ರೆ. ಆದರೆ ಏನು ಇವತ್ತು ಕಾರಣ, ಇವತ್ತು ಘಟನೆ ಆಗಿದೆ. ಈ ಘಟನೆಗೆ ನೇರವಾಗಿ ನಾನು ಆಪಾದನೆ ಮಾಡ್ತಾ ಇದ್ದೀನಿ. ಶಿಕ್ಷಣ ಸಚಿವರು, ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಣಕಾಸಿನ ಇಲಾಖೆ ಅಧಿಕಾರಿಗಳು ನೇರವಾಗಿ ಕಾರಣ ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, 2 ತಿಂಗಳು ಪ್ರತಿಭಟನೆ ಕೂತ್ಕೊಂಡಿದ್ರೆ ಯಾವ್ದಾದ್ರು ಅಧಿಕಾರಿ, ರಾಜಕಾರಣಿ, ಮಂತ್ರಿಗಳು ಬಂದು ಮಾತನಾಡಿಸಿದ್ದು, ನಿಮ್ಮ ಕಷ್ಟ ಪರಿಹರಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದೇನಾದರೂ ಇತ್ತ ಅಲ್ಲಿ? ಸರ್, ನಾವೆಲ್ಲರೂ ಭಾಗವಹಿಸಿದ್ವಿ, ಅವರಿಗೆ ನೈತಿಕ ಬೆಂಬಲ ಕೊಟ್ಟಿದ್ವಿ, ಅವರ ಒಂದು ಕೂಗನ್ನು ಸರ್ಕಾರಕ್ಕೆ ಮುಟ್ಟಿಸಿದ್ವಿ. ಒಂದು ಸಲ ಮಾನ್ಯ ಸಚಿವರು ಬಂದು ಹೋಗಿದ್ದು ಬಿಟ್ಟರೆ ಸರ್ಕಾರದ ಪರವಾಗಿ ಯಾವ ಅಧಿಕಾರಿ ಬಂದು ಯಾರನ್ನೂ ಮಾತಾಡೋ ಅವಶ್ಯಕತೆ ಅವ್ರಿಗಿಲ್ಲ. ಅವ್ರಿಗೆ AC ಕಾರ್ ಇರ್ತದೆ, AC ರೂಮ್ ಇರ್ತದೆ, ಕೈ ತುಂಬ ಸಂಬಳ ಬರ್ತದೆ, ಕೈ ತುಂಬ ಗಿಂಬಳ ಬರ್ತದೆ. ಈ ಶಿಕ್ಷಕರು ಯಾವ ಲೆಕ್ಕ? ಅವ್ರಿಗೆ ಮಾನವ ಸಂಪನ್ಮೂಲ ಅಂದರೆ ಏನು, ಅದ್ರ ಬಗ್ಗೆ ಸಾಮಾನ್ಯ ಕನಿಷ್ಠ ಜ್ಞಾನ ಇರೋ ಒಬ್ಬ ವ್ಯಕ್ತಿಯೂ ಆ ಶಿಕ್ಷಣ ಇಲಾಖೆಯಲ್ಲಿ ಇಲ್ಲ ಅನ್ನೋದನ್ನು ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು ಸರ್, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಶಿಕ್ಷಣ ಕೊಡುವ ಕೆಲಸವನ್ನು ಅಕ್ಷರ ದಾಸೋಹ ಅಂತ ಕರೀತಾರೆ, ವಿದ್ಯಾದಾನ ಅಂತ ಕರೀತಾರೆ. ಆದರೆ ಶಿಕ್ಷಣ ಕೊಡುವಂಥ ಶಿಕ್ಷಕರೇ ಉಪವಾಸ ಮಲ್ಕೊಂಡಿರುವಾಗ ಎಲ್ಲಿಯ ದಾಸೋಹ, ಎಲ್ಲಿಯ ದಾನ ಅನ್ನೋದು ಅರ್ಥ ಆಗ್ತಾ ಇಲ್ಲ. 30-35 ಕೋಟಿ ರೂಪಾಯಿ ಅನುದಾನದಿಂದ 1800-2000 ಶಿಕ್ಷಕರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ, ಮಠಮಾನ್ಯಗಳಿಗೆ ಕೊಡುವ ದುಡ್ಡಿನ ಕಾಲು ಭಾಗ ದುಡ್ಡಿನಲ್ಲಿ ಇಷ್ಟು ದೊಡ್ಡ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದಾದರೆ, ಈ ಫೈಲನ್ನು ಮೂವ್ ಮಾಡದೇ ಇರೋದು ಅಕ್ಷಮ್ಯ ಅಪರಾಧ ಮತ್ತು ಅಮಾನವೀಯ ಆಗುತ್ತೆ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಹಾಟ್ ನ್ಯೂಸ್ನಲ್ಲಿ ಬ್ರೇಕ್ನ ನಂತರ ಬೆಂಗಳೂರಿನಲ್ಲಿ ವೇಶ್ಯಾವಾಟಿಕೆಯ ಮೇಲೆ ನಡೆದಿರುವಂಥ ದಾಳಿಯ ಸ್ಟೋರಿ ಇದೆ. ಈ ದಾಳಿಯ ಹಿಂದೆ ಅಕ್ರಮ ಮಾನವ ಕಳ್ಳ ಸಾಗಾಣಿಕೆಯ ನೆರಳು ಕೂಡ ಕಾಣಿಸ್ತಾ ಇರುವಂಥದ್ದು. ಆ ಸ್ಟೋರಿ ತಗೊಂಡು ಬರ್ತೀನಿ. ಅದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್.